ಎಲ್ಲರಿಗೂ ನಮಸ್ಕಾರಗಳು. ತಮ್ಮೆಲ್ಲರಿಗೂ ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ಗೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ನಾನು ಕಳೆದ ಕ್ಲಾಸ್ದಲ್ಲಿ MS ವರ್ಡ್ ಪ್ರಾಕ್ಟಿಕಲ್ ಕ್ಲಾಸ್ 49 ಇದರಲ್ಲಿ ಒಂದು ಪ್ಯಾಂಪ್ಲೆಟನ್ನು ರೆಡಿ ಮಾಡಿ ತೋರಿಸಿದ್ದೀನಿ. ಓಕೆ, MS ವರ್ಡ್ದಲ್ಲಿ ಹೋಗಿ ಒಂದು ಸೇಪ್ಗಳನ್ನು ತೆಗೆದುಕೊಂಡು ನಾವು ಯಾವ ರೀತಿಯಾಗಿ ಒಂದು ಇನ್ಸ್ಟಿಟ್ಯೂಟ್ದ ಅಡ್ವರ್ಟೈಸ್ಮೆಂಟ್ ಪ್ಯಾಂಪ್ಲೆಟನ್ನು ರೆಡಿ ಮಾಡೋದು ಮತ್ತು ನಾನು ರೆಡಿ ಮಾಡಿ ಆ ಕ್ಲಾಸ್ನಲ್ಲಿ ತೋರಿಸಿದ್ದೀನಿ. ಸೊ ಇನ್ನೂ ಯಾರು ಆ ಕ್ಲಾಸನ್ನು ನೋಡಿಲ್ಲ ಅವರಿಗಾಗಿ ಇವತ್ತಿನ ಕ್ಲಾಸದ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕ್ ಹಾಕ್ತೀನಿ. ತಾವು ದಯವಿಟ್ಟು ಲಿಂಕ್ ಓಪನ್ ಮಾಡಿ ಆ ಕ್ಲಾಸನ್ನು ಕೂಡ ತಾವು ನೋಡ್ಕೋಬೋದು. ಸೊ ಇವತ್ತಿನ ಕ್ಲಾಸು MS ವರ್ಡ್ ಪ್ರಾಕ್ಟಿಕಲ್ ಕ್ಲಾಸ್ 50 ಇದರಲ್ಲಿ ನಾನು ಸ್ಮಾರ್ಟ್ ಆರ್ಟ್ಗಳ ಬಗ್ಗೆ ಕ್ಲಾಸನ್ನು ಮಾಡ್ತಾ ಇದ್ದೀನಿ. ಸೊ ಇವಾಗ MS ವರ್ಡ್ದಲ್ಲಿ ನಾವು ಯಾವ ರೀತಿಯಾಗಿ ಸ್ಮಾರ್ಟ್ ಆರ್ಟನ್ನು ಯೂಸ್ ಮಾಡ್ಕೊಳ್ಳೋದು, ಓಕೆ, ಒಂದು ವಿಷಯಕ್ಕೆ ಅನುಗುಣವಾಗಿ ನಾವು ಯಾವ ಒಂದು ಸ್ಮಾರ್ಟ್ ಆರ್ಟನ್ನು ಯೂಸ್ ಮಾಡ್ಕೋಬೇಕು, ಅದರಲ್ಲಿ ಬೇರೆ ಬೇರೆದಂಥ ಒಂದು ಟೈಪ್ಸ್ಗಳು ಬಂದಿರ್ತವೆ. ಸೊ ಆ ಒಂದು ಗ್ರಾಫಿಕ್ಸನ್ನು ಸ್ಮಾರ್ಟ್ ಆರ್ಟ್ ಗ್ರಾಫಿಕ್ಸನ್ನು ತಗೊಂಡು ನಾವು ಕ್ಲಾಸನ್ನು ಯಾವ ರೀತಿಯಾಗಿ ಹೇಳೋದು ಅಥವಾ ನೋಟ್ಸನ್ನು ಯಾವ ರೀತಿ ರೆಡಿ ಮಾಡೋದು, ಸೊ ಇವುಗಳನ್ನೆಲ್ಲ ನಾನು ಇವತ್ತಿನ ಕ್ಲಾಸ್ದಲ್ಲಿ ತಮಗೆ ಹೇಳ್ತಾ ಇದ್ದೀನಿ, ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ಪೂರ್ತಿಯಾಗಿ ಕ್ಲಾಸನ್ನು ನೋಡಿರಿ, ಸ್ಕಿಪ್ ಮಾಡಿಬಿಡ್ರಿ. ಏಕೆಂದರೆ ನಾನು ಪ್ರತಿದಿನ ಅಪ್ಲೋಡ್ ಮಾಡ್ತಕ್ಕಂಥ ವಿಡಿಯೋಗಳು ಕಂಪ್ಯೂಟರ್ ಎಜುಕೇಷನ್ಗೆ ಸಂಬಂಧಪಟ್ಟವುಗಳಾಗಿವೆ. ನೀವು ಪ್ರತಿದಿನ ನಾನು ಅಪ್ಲೋಡ್ ಮಾಡ್ತಕ್ಕಂಥ ವಿಡಿಯೋಗಳನ್ನು ನೋಡಿದರೆ ನೀವು ಕೂಡ ಕಂಪ್ಯೂಟರ್ ಒಂದು ಕೋರ್ಸನ್ನು ಕಂಪ್ಲೀಟ್ ಮಾಡ್ಕೋಬಹುದು. ಓಕೆ, ಸೊ ಇವತ್ತಿನ ಕ್ಲಾಸನ್ನು ನಾನು ಇವಾಗ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ತಾವು ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿರಿ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿಕೊಡ್ರಿ. ಯಾಕೆಂದರೆ ನಾನು ಪ್ರತಿದಿನ ಅಪ್ಲೋಡ್ ಮಾಡತಕ್ಕಂಥ ವಿಡಿಯೋಗಳನ್ನು ತಮಗೆ ತಲುಪ್ತವೆ. ಸೊ ನೀವು ಅವುಗಳನ್ನ ನೋಡಿಕೊಂಡು ನೀವು ಕೂಡ ಕಂಪ್ಯೂಟರ್ ಶಿಕ್ಷಣವನ್ನು ಪೂರ್ಣಗೊಳಿಸ್ಕೋಬೋದು. ಓಕೆ, ಸೊ ಇವತ್ತಿನ ಕ್ಲಾಸನ್ನು ನಾನು ಇವಾಗ ಪ್ರಾರಂಭ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ MS ವರ್ಡನ್ನು ಓಪನ್ ಮಾಡ್ಕೋತೀನಿ. ಸೊ ಇವಾಗ ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಇನ್ಸರ್ಟ್ದಲ್ಲಿ ಬಂದ ನಂತರ ಇಲ್ಲಿ ಸ್ಮಾರ್ಟ್ ಆರ್ಟ್ ಬರ್ತವೆ. ಇಲ್ಲಿ ಸ್ಮಾರ್ಟ್ ಆರ್ಟ್ ಮೇಲೆ ಮೌಸನ್ನು ಕ್ಲಿಕ್ ಮಾಡಿದರೆ ಇಲ್ಲಿ ಲಿಸ್ಟ್ ಬೇರೆ ಬೇರೆ ಅಂತ ಲಿಸ್ಟ್ ಬಂದಿರ್ತವೆ. ಓಕೆ, ಸೊ ಇವುಗಳನ್ನ ನಾನು ಇವತ್ತು ಒಂದೊಂದಾಗಿ ಹೇಳ್ಕೊತೀನಿ. ಸೊ ಇವಾಗ ಆಲ್ ಅಂದರೆ ಸೊ ಇವೆಲ್ಲನೂ ಇದರಲ್ಲಿ ಬಂದಿರ್ತವೆ. ಓಕೆ, ಆಲ್ದಲ್ಲಿ ಎಲ್ಲ ಇವು ನಮಗೆ ಗ್ರಾಫಿಕ್ಸ್ ಸಿಗ್ತವೆ. ಓಕೆ, ಇನ್ನು ಲಿಸ್ಟ್ ಅಂತ ಬರ್ತದೆ. ಸೊ ಲಿಸ್ಟ್ದಲ್ಲಿ ಈ ಗ್ರಾಫಿಕ್ಸ್ ಸ್ಮಾರ್ಟ್ ಆರ್ಟ್ ಗ್ರಾಫಿಕ್ಸನ್ನು ನಾವು ಯೂಸ್ ಮಾಡ್ಕೋಬೋದು. ಇನ್ನು ಪ್ರೊಸೆಸ್ ಅಂತ ಬರ್ತದೆ, ಪ್ರೊಸೆಸ್ದಲ್ಲಿ ಸೊ ಇವುಗಳನ್ನ ನಾವು ಯೂಸ್ ಮಾಡ್ಕೋಬೋದು. ಅದೇ ರೀತಿಯಾಗಿ ಸೈಕಲ್ದಲ್ಲಿ, ಆಮೇಲೆ ನೆಕ್ಸ್ಟ್ ಹೈರಾಕಿ ಅಂತ ಬರ್ತದೆ. ಸೊ ಇದರಲ್ಲಿ ಇವುಗಳನ್ನ ಯೂಸ್ ಮಾಡ್ಕೋಬೋದು. ರಿಲೇಷನ್ಶಿಪ್ದಲ್ಲಿ ಇವುಗಳನ್ನ ಯೂಸ್ ಮಾಡ್ಕೋಬೋದು. ಮ್ಯಾಟ್ರಿಕ್ಸು ಮತ್ತು ಪಿರಾಮಿಡ್ಡು. ಸೊ ಮತ್ತು ಇಲ್ಲಿ ಲಾಸ್ಟು ಪಿಕ್ಚರ್. ಸೊ ಇವು ಏನು ಮಾಡ್ತಾವೆ, ಇಲ್ಲಿ ಪಿಕ್ಚರ್ ಅಂತ ಬರ್ತದೆ. ಸೊ ಇದರಲ್ಲಿ ಶೇಪನ್ನು ತೆಗೆದುಕೊಂಡಾಗ ಇದ್ರ ಜೊತೆಗೆ ಒಂದು ಗ್ರಾಫಿಕ್ ಜೊತೆಗೆ ಒಂದು ಪಿಕ್ಚರನ್ನು ಕೂಡ ನಾವು ಇಲ್ಲಿ ಇನ್ಸರ್ಟ್ ಮಾಡ್ಕೋಬಹುದು. ಸೊ ಇಷ್ಟೆಲ್ಲ ನಾವು ಏನು ಮಾಡ್ಬೋದು, ಒಂದು ಸ್ಮಾರ್ಟ್ ಆರ್ಟ್ ಟಾಪಿಕ್ದಲ್ಲಿ ಕಲಿಕೋಬಹುದು. ಸೊ ಇವಾಗ ನಾನು ಇವತ್ತಿನ ಕ್ಲಾಸ್ದಲ್ಲಿ ಪ್ರೊಸೆಸ್ಸನ್ನು ತಗೊಂಡು ಕ್ಲಾಸನ್ನು ಮಾಡ್ತಾ ಇದ್ದೀನಿ. ಓಕೆ, ಪ್ರೊಸೆಸ್ ತಗೊಳ್ತೀನಿ. ಸೊ ಈ ಪ್ರೊಸೆಸ್ದಲ್ಲಿ ಮೌಸನ್ನು ಕ್ಲಿಕ್ ಮಾಡ್ತೀನಿ. ಪ್ರೊಸೆಸ್ದಲ್ಲಿ ಮೌಸನ್ನು ಕ್ಲಿಕ್ ಮಾಡಿ ಇಲ್ಲಿ ಬರ್ತಕ್ಕಂಥ ಓಕೆ ಇಲ್ಲಿ ಬರ್ತಾವೆ ನೋಡಿರಿ, ಇಲ್ಲಿ ಸಾಕಷ್ಟು ಏನು ಬರ್ತಾವೆ ಬೇರೆ ಬೇರೆ ಅಂತ ಇಲ್ಲಿ ಗ್ರಾಫಿಕ್ಸ್ ಬರ್ತವೆ. ಸೊ ನಮಗೆ ಸಬ್ಜೆಕ್ಟಿಗೆ ಅನುಗುಣವಾಗಿ ನಾನು ಶೇಪನ್ನು ಅಂದರೆ ಗ್ರಾಫಿಕ್ಸನ್ನು ತಗೊಂಡು ಇಲ್ಲಿ ಒಂದು ಏನು ಮಾಡ್ತೀನಿ, ಪ್ರಾಕ್ಟಿಕಲ್ ಆಗಿ ನಿಮಗೆ ತೋರಿಸಿಕೊಡ್ತೀನಿ ಯಾವ ರೀತಿ ಯೂಸ್ ಮಾಡ್ಕೊಳ್ಳೋದು ಅದನ್ನು. ಸೊ ಇವಾಗ ಏನು ತಗೋತೀನಪ್ಪ ಅಂದ್ರೆ ನಾನು ಇಲ್ಲಿ ಇದನ್ನು ತಗೋತೀನಿ. ಓಕೆ, ಬೇಸಿಕ್ ಪ್ರೊಸೆಸನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಇವಾಗ ಇಲ್ಲಿ ಓಕೆ ಕೊಡಬೇಕು. ಸೊ ಇಲ್ಲಿ ಓಕೆ ಕೊಟ್ಟ ನಂತರ ಅದು ಏನಾಗ್ತದೆ, ಇಲ್ಲಿ ಆ್ಯಡ್ ಆಗ್ತದೆ. ಓಕೆ, ಸೊ ಇವಾಗ ಏನು ಬಂದಿದ್ದೆಪ್ಪ ಅಂದರೆ ಇಲ್ಲಿ ನಾವು ಇಲ್ಲಿ ಸ್ಮಾಲ್ ಮಾಡ್ಕೋಬೋದು ಇದನ್ನು. ಓಕೆ, ಇಲ್ಲಿ ಸ್ಮಾಲ್ ಮಾಡಿಕೊಂಡು ನಾವು ಇಲ್ಲಿ ಮೇಲ್ಗಡೆ ತಂದು ಇಡಬಹುದು. ಓಕೆ, ಸೊ ಇವಾಗ ಬಂದಿದೆ. ಸೊ ಇಲ್ಲಿ ಟೆಕ್ಸ್ಟ್ ಬರಿಬೇಕಾಗ್ತದೆ. ಇಲ್ಲಿ ಟೆಕ್ಸ್ಟ್ ಏನಂತ ಬರಿತೇನಪ್ಪ ಅಂದರೆ ಇಲ್ಲಿ ನಾ ಇಲ್ಲಿ ಸೊ ಇವಾಗ ಇನ್ಪುಟ್. ಓಕೆ, ಇನ್ಪುಟ್ ಮತ್ತು ಇಲ್ಲಿ ಪ್ರೊಸೆಸ್ ಮತ್ತು ಇಲ್ಲಿ ಔಟ್ಪುಟ್. ಓಕೆ, ನಾನು ಇಲ್ಲಿ ಏನು ಬರ್ತೀನಿ, ಇನ್ಪುಟ್, ಪ್ರೊಸೆಸ್ ಮತ್ತು ಔಟ್ಪುಟ್. ಅಂದರೆ ನಾವು ಏನು ಮಾಡ್ತೀನಿ, ಇಲ್ಲಿ ಇದ್ರಿಗೆ ಹೆಡ್ಡಿಂಗನ್ನು ಕೊಡ್ತೀನಿ. ಶೇಪ್ದಲ್ಲಿ ಹೋಗಿ ಟೆಕ್ಸ್ಟ್ ಬಾಕ್ಸನ್ನು ತಗೋತೀನಿ. ಸೊ ಈಗ ಟೆಕ್ಸ್ಟ್ ಬಾಕ್ಸನ್ನು ಇಲ್ಲಿ ಡ್ರ್ಯಾಗ್ ಮಾಡ್ಕೋತೀನಿ. ಸೊ ಇವಾಗ ಇಲ್ಲಿ ಇದಕ್ಕೆ ಒಂದು ಟೈಟಲನ್ನು ಕೊಡ್ತೀನಿ. ಏನಪ್ಪ ಅಂದರೆ ಇಲ್ಲಿ ಫಂಕ್ಷನ್ಸ್. ಓಕೆ, ಫಂಕ್ಷನ್ಸ್ ಆಫ್ ಕಂಪ್ಯೂಟರ್, ಫಂಕ್ಷನ್ಸ್ ಆಫ್ ಕಂಪ್ಯೂಟರ್ ಅಂತೇಳಿ ಕೊಡ್ತೀನಿ. ಅಂದರೆ 3 ಮೇನ್ ಫಂಕ್ಷನ್ಸ್ ಅದಾವೆ. ಒಂದು ಕಂಪ್ಯೂಟರ್ದಲ್ಲಿ 3 ಮೇನ್ ಫಂಕ್ಷನ್ಸ್ ಬರ್ತವೆ.
ಅವು ಯಾವಪ್ಪ ಅಂದರೆ ಒಂದು ಇನ್ಪುಟ್ಟು, ಆಮೇಲೆ ಎರಡನೇದು ಪ್ರೊಸೆಸ್ಸು ಮತ್ತು ಮೂರನೇದು ಔಟ್ಪುಟ್ಟು. ಸೊ ಇನ್ಪುಟ್, ಪ್ರೊಸೆಸ್, ಔಟ್ಪುಟ್ ಬಗ್ಗೆ ಕೂಡ ನಾನು ಕ್ಲಾಸನ್ನು ಮಾಡಿದ್ದೀನಿ. ಸೊ ನೀವು ನನ್ನ ಒಂದು ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿರಿ, ಅದರಲ್ಲಿ ಬರ್ತಕ್ಕಂಥ ವಿಡಿಯೋದಲ್ಲಿ ಇದನ್ನು ಕೂಡ ನೀವು ನೋಡ್ಕೋಬೋದು. ಓಕೆ, ಸೊ ಇವಾಗ ಇದನ್ನು ಏನು ಮಾಡ್ತೀನಪ್ಪ ಅಂದರೆ ನಾನು ಇಲ್ಲಿ ಹೋಗಿ ಸೈಜನ್ನು ಜಾಸ್ತಿ ಮಾಡ್ಕೋತೀನಿ, ಮತ್ತು ಇವಾಗ ಏರಿಯಲ್ ಬ್ಲ್ಯಾಕ್ ಕೊಡ್ತೀನಿ, ಮತ್ತು ಸೈಜನ್ನು ಜಾಸ್ತಿ ಮಾಡ್ಕೋತೀನಿ. ಓಕೆ, ಮತ್ತು ಇಲ್ಲಿ ಅಲೈನ್ಮೆಂಟ್ ಸೆಂಟರ್ ಕೊಡ್ತೀನಿ. ಓಕೆ, ಸೊ ಇವಾಗ ನಾನು ಏನು ಮಾಡ್ಕೋಬೋದು, ಇಲ್ಲಿ ಫಂಕ್ಷನ್ಸ್ ಆಫ್ ಕಂಪ್ಯೂಟರ್, 3 ಮೇನ್ ಫಂಕ್ಷನ್ಸ್ ಆಫ್ ಕಂಪ್ಯೂಟರ್. ಯಾವ್ಯಾವ 3 ಮೇನ್ ಫಂಕ್ಷನ್ಸ್ ಅಂದರೆ ಇಲ್ಲಿ ಯಾವುದು ಸ್ಮಾರ್ಟ್ ಆರ್ಟ್ ಗ್ರಾಫಿಕನ್ನು ಯೂಸ್ ಮಾಡ್ಕೊಂಡು ಕ್ಲಾಸನ್ನು ಹೇಳ್ಬೋದು. ಓಕೆ, ಸೊ ಇವಾಗ ಇದ್ರ ಒಳಗಡೆ ತಂದು ಇಡ್ತೀನಿ ಅದನ್ನು. ಓಕೆ, ಇದನ್ನು ಡ್ರ್ಯಾಗ್ ಮಾಡ್ಕೋತೀನಿ. ಸೊ ಇವಾಗ ಇಲ್ಲಿ ತಂದು ಇಡ್ತೀನಿ. ಓಕೆ, ಸೊ ಇವಾಗ ನೋಡಿರಿ ಏನಪ್ಪ ಅಂದರೆ ಇದ್ರದ್ದು ಏನು ಮಾಡ್ತೀನಿ ಇಲ್ಲಿ. ಓಕೆ, ಫಂಕ್ಷನ್ಸ್ ಆಫ್ ಕಂಪ್ಯೂಟರ್, ಫಂಕ್ಷನ್ಸ್ ಆಫ್ ಕಂಪ್ಯೂಟರ್ ಇದ್ರದ್ದು ಏನು ಮಾಡ್ತೀನಿ ಇಲ್ಲಿ, ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ಡ್ರಾಯಿಂಗ್ ಟೂಲ್ಸ್ದಲ್ಲಿ ಹೋಗಿ ಸೊ ಇವಾಗ ಈ ಥರದ ಔಟ್ಲೈನನ್ನು ತೆಗಿತೀನಿ. ಓಕೆ, ನೋ ಔಟ್ಲೈನ್ ಮತ್ತು ನೋ ಫಿಲ್. ಓಕೆ, ಸೊ ಇವಾಗ ಓಕೆ. ಸೊ ಈ ಪ್ರಕಾರ ನಾವು ಏನು ಮಾಡ್ಬೋದು, ಇಲ್ಲಿ ಗ್ರಾಫಿಕ್ಸನ್ನು ತಗೊಂಡು ಪಾಠ ಮಾಡ್ಕೋಬೋದು. ಫಂಕ್ಷನ್ಸ್ ಆಫ್ ಕಂಪ್ಯೂಟರ್, ಇನ್ಪುಟ್ಟು, ಪ್ರೊಸೆಸ್ ಮತ್ತು ಔಟ್ಪುಟ್ಟು. ಇವಾಗ ಮತ್ತೆ ಇಲ್ಲಿ ಸ್ಮಾರ್ಟ್ ಆರ್ಟ್ ಟೂಲ್ಸ್ದಲ್ಲಿ ಹೋಗಿ ನಾ ಇಲ್ಲಿ ಏನು ಮಾಡ್ಕೋಬೋದಪ್ಪ ಅಂದರೆ ಕಲರ್ ಚೇಂಜ್ ಮಾಡ್ಕೋಬೋದು. ಇಲ್ಲಿ ಬರ್ತವೆ, ಇಲ್ಲಿ ಲಿಸ್ಟ್ ಬರ್ತದೆ. ಸೊ ಇದ್ರ ಕಲರನ್ನು ಇಲ್ಲಿ ಚೇಂಜ್ ಮಾಡ್ಕೋಬೋದು. ಸೊ ಇವಾಗ ಇದಕ್ಕೊಂದು ಕಲರನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋತೀನಿ. ಓಕೆ, ನೋಡಿ ಇನ್ಪುಟ್ಟು, ಪ್ರೊಸೆಸ್ ಮತ್ತು ಔಟ್ಪುಟ್ಟು. ನಾವೇನು ಮಾಡ್ಬೋದು, ಈ ಪ್ರಕಾರವಾಗಿ ಒಂದು ಲೆಸನನ್ನು ಹೇಳ್ಬೋದು ಮತ್ತು ಒಂದು ನೋಟ್ಸನ್ನು ರೆಡಿ ಮಾಡ್ಕೋಬೋದು. ಒಂದು ಕಂಪ್ಯೂಟರ್ ಫಂಕ್ಷನ್ಸನ್ನು ಒಂದು ಸ್ಮಾರ್ಟ್ ಆರ್ಟ್ ಗ್ರಾಫಿಕ್ ಮುಖಾಂತರ ನಾವಿಲ್ಲಿ ತೋರಿಸ್ಕೋಬೋದು. ಓಕೆ, ಇದು ಒಂದು. ನೆಕ್ಸ್ಟ್ ಮತ್ತೆ ನಾನು ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಮತ್ತೆ ಇನ್ಸರ್ಟ್ದಲ್ಲಿ ಹೋಗ್ತೀನಿ. ಮತ್ತು ನಾವು ಇದಕ್ಕೆ ಏನು ಮಾಡ್ಬೋದಪ್ಪ ಅಂದರೆ ಇಲ್ಲಿ ಕಲರ್ ಹಾಕಿದ್ದೇವೆ, ಇಲ್ಲಿ ಸ್ಮಾರ್ಟ್ ಆರ್ಟ್ದೊಳಗೆ ಕಲರ್ ಹಾಕಿದ್ದೇವೆ. ಸೊ ಕಲರ್ ಹಾಕಿದ ನಂತರ ಇಲ್ಲಿ ಏನು ಮಾಡಬೇಕು, ಸ್ಮಾರ್ಟ್ ಆರ್ಟ್ ಸ್ಟೈಲ್ಸನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಮಗೆ ಯಾವ್ದು ಬೇಕಲ್ಲ ಸ್ಟೈಲ್ಸನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಣ. ಓಕೆ, ಸೊ ಇಷ್ಟು ಸ್ಟೈಲ್ಸ್ ಬಂದಿರ್ತವೆ. ಸೊ ಇದರಲ್ಲಿ ನಮಗೆ ಯಾವ್ದು ಬೇಕಲ್ಲ ಆ ಸ್ಟೈಲ್ಸನ್ನು ನಾವಿಲ್ಲಿ ಅಪ್ಲೈ ಮಾಡ್ಕೋಬೋದು. ಓಕೆ, ಸೊ ಇವಾಗ ನಾನು ಏನು ಮಾಡ್ತೀನಿ, ಈ ಸ್ಟೈಲ್ಸನ್ನು ತಗೋತೀನಿ. ಓಕೆ, ಈ ಸ್ಟೈಲ್ಸನ್ನು ಹಾಕ್ತೀನಿ. ಓಕೆ, ನೆಕ್ಸ್ಟ್ ಮತ್ತೆ ಇನ್ಸರ್ಟ್ದಲ್ಲಿ ಹೋಗ್ತೀನಿ. ಸೊ ಇವಾಗ ನಾನು ಮತ್ತೆ ಇನ್ಸರ್ಟ್ದಲ್ಲಿ ಹೋಗಿ ಮತ್ತೆ ಸ್ಮಾರ್ಟ್ ಆರ್ಟ್ದಲ್ಲಿ ಪ್ರೊಸೆಸ್ದಲ್ಲಿ ಮತ್ತೆ ನಾನು ಬೇರೆ ಪ್ರೊಸೆಸ್ಸನ್ನು ಒಂದು ಗ್ರಾಫಿಕನ್ನು ತಗೊಂಡು ನಿಮಗೆ ತೋರಿಸ್ತೀನಿ. ಓಕೆ, ಇವಾಗ ನಾನು ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಇಕ್ವೇಷನ್ ತಗೋತೀನಿ. ಸೊ ಇಲ್ಲಿ ಓಕೆ ಕೊಡ್ತೀನಿ. ಸೊ ಇವಾಗ ಇದು ಕೂಡ ಇಕ್ವೇಷನ್ ಬಂದಿದೆ. ಸೊ ಈಗ ಇದನ್ನು ಏನು ಮಾಡ್ತೀನಿ, ಸ್ಮಾಲಾಗಿ ಡ್ರ್ಯಾಗ್ ಮಾಡ್ಕೋತೀನಿ. ಓಕೆ, ಸೊ ಈ ಪ್ರಕಾರ ಡ್ರ್ಯಾಗ್ ಮಾಡ್ಕೋತೀನಿ. ಡ್ರ್ಯಾಗ್ ಮಾಡಿದ ನಂತರ ನಾನು ಏನು ಮಾಡ್ತೀನಪ್ಪ ಅಂದರೆ ಇದಕ್ಕೂ ನಾನು ಏನು ಮಾಡ್ಬೋದು, ಇಲ್ಲಿ ಕಲರನ್ನು ಅಪ್ಲೈ ಮಾಡ್ಕೋಬೋದು. ಓಕೆ, ಬೇರೆ ಬೇರೆ ಕಲರನ್ನು ಇಲ್ಲಿ ಅಪ್ಲೈ ಮಾಡ್ಕೋತೀನಿ. ಸೊ ಇಲ್ಲಿ ಟೆಕ್ಸ್ಟ್ ಇದೆ, ಇಲ್ಲಿ ಪ್ಲಸ್ ಸೈನ್ ಇದೆ, ಇಲ್ಲಿ ಇಲ್ಲಿ ಮತ್ತೆ ಟೆಕ್ಸ್ಟ್ ಇದೆ, ಇಲ್ಲಿ ಈಕ್ವಲ್ ಟು ಸೈನ್ ಇದೆ, ಮತ್ತು ಇಲ್ಲಿ ಟೆಕ್ಸ್ಟ್ ಇದೆ. 50 + 50, 50 + 50 = ಎಷ್ಟು ಬರ್ತದೆ ಇಲ್ಲಿ 100. ಓಕೆ, ಸೊ ಈ ಪ್ರಕಾರ ನಾವು ಏನು ಮಾಡ್ಕೋಬೋದು ಇಲ್ಲಿ ನೋಡಿರಿ. ಓಕೆ, 50 + 50 = 100 ಈ ಮುಖಾಂತರ ನಾವಿಲ್ಲಿ ತೋರಿಸ್ಕೋಬೋದು. ಓಕೆ, ಸೊ ಇದು ಫಂಕ್ಷನ್ಸ್ ಆಫ್ ಕಂಪ್ಯೂಟರ್ ಆಯ್ತು. ಇದು ಒಂದು ಮ್ಯಾಥ್ಸ್ದಲ್ಲಿ ಅಡಿಷನ್ ನಾವು ಮಾಡ್ಕೋಬೋದು, 2 ನಂಬರ್ಸ್ದ ಅಡಿಷನ್ನಲ್ಲಿ ಇಲ್ಲಿ ಮಾಡ್ಕೋಬೋದು. ಓಕೆ, ಸೊ ಇದು ಕೂಡ ನಾವೇನು ಮಾಡ್ಕೋಬೋದು, ಇದಕ್ಕೆ ನಾವು ಬೇಕಾದರೆ ಏನು ಮಾಡ್ಕೋಬೋದು, ಇಲ್ಲಿ ಸ್ಟೈಲ್ಸನ್ನು ಚೇಂಜ್ ಮಾಡ್ಕೋಬೋದು. ಓಕೆ, ಸೊ ನಮಗೆ ಬೇಕಾದಂಥ ಸ್ಟೈಲ್ಸನ್ನು ಇಲ್ಲಿ ಹಾಕ್ಬೋದು. ಇದರಲ್ಲಿ ಹೋಗಿ ನಾನು ಒಂದು ಸ್ಟೈಲನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಓಕೆ, ಈ ಸ್ಟೈಲನ್ನು ಸೆಲೆಕ್ಟ್ ಮಾಡ್ಕೊಂಡಿನಿ. ಸೊ ನೆಕ್ಸ್ಟ್ ನಾವು ಮತ್ತೆ ಏನು ಮಾಡ್ಕೋಬೋದಪ್ಪ ಅಂದ್ರೆ ಮತ್ತೆ ಇಲ್ಲಿ ಇನ್ಸರ್ಟ್ ಮತ್ತೆ ಏನು ಮಾಡಬೇಕು, ಇಲ್ಲಿ ಸ್ಮಾರ್ಟ್ದಲ್ಲಿ ಬಂದು ಮತ್ತೆ ಪ್ರೊಸೆಸ್ದಲ್ಲಿ ಬರ್ತೀನಿ. ಪ್ರೊಸೆಸ್ದಲ್ಲಿ ಬಂದು ನಾನು ಏನು ಮಾಡ್ತೀನಿಪ್ಪ ಅಂದರೆ ಈಗ ಒಂದು ಪ್ರೊಸೆಸ್ ಶೇಪನ್ನು ತಗೋತೀನಿ. ಓಕೆ, ಸೊ ಇವಾಗ ನಾನು ಏನು ಮಾಡ್ತೀನಿಪ್ಪ ಅಂದರೆ ಇಲ್ಲಿ ಸರ್ಕಲ್ ಪ್ರೊಸೆಸ್ಸನ್ನು ತಗೋತೀನಿ. ಇಲ್ಲಿ ಓಕೆ ಕೊಡ್ತೀನಿ. ಸೊ ಇವಾಗ ಇದನ್ನು ಕೂಡ ಏನು ಮಾಡ್ತೀನಿ, ಇಲ್ಲಿ ಕೆಳಗಡೆ ತಗೋತೀನಿ ಮತ್ತು ಸ್ಮಾಲ್ ಸೈಜ ಮಾಡಿಡ್ತೀನಿ. ಓಕೆ, ಸೊ ಇವಾಗ ನಾನು ಏನು ಮಾಡ್ತೀನಪ್ಪ ಅಂದರೆ ಇದಕ್ಕೂ ಕೂಡ ಏನು ಮಾಡ್ತೀನಿ, ಇಲ್ಲಿ ಅಡಿಷನ್ ಮಾಡ್ತೀನಿ. 2 ನಂಬರ್ಸ್ದ ಅಡಿಷನ್ ಮಾಡ್ಕೋತೀನಿ. ಸೊ ಇವಾಗ ಇಲ್ಲಿ ಏನು ಬರ್ತೀನಪ್ಪ ಅಂದರೆ ಇಲ್ಲಿ 25 ಮತ್ತು ಇಲ್ಲಿ 25 ಬರ್ತೀನಿ. ಓಕೆ, 25 ಮತ್ತು ಇಲ್ಲಿ 50 ಬರ್ತೀನಿ. ಓಕೆ, 25 + 25 50. ಸೊ ಇವಾಗ ನಮಗೆ ಏನು ಬೇಕಾಗಿದ್ದಾವಪ್ಪ ಅಂದರೆ ಸೇಫನ್ನು ಆ್ಯಡ್ ಮಾಡ್ಕೋಬೇಕು. ಓಕೆ, 25 ಮತ್ತು 25 ಇಲ್ಲಿ ನಡುಕ್ಕೆ ಏನು ಬೇಕಪ್ಪ ಅಂದರೆ ಇಲ್ಲಿ ಪ್ಲಸ್ ಸೈನ್ ಬೇಕು, ಪ್ಲಸ್ ಸಿಂಬಾಲ್ ಬೇಕು. ಸೊ ಅದಕ್ಕೆ ನಾವು ಏನು ಮಾಡಬೇಕು, ಇಲ್ಲಿ ಒಂದು ಸೇಫನ್ನು ಆ್ಯಡ್ ಮಾಡ್ಕೋಬೇಕು. ಮತ್ತು ಇಲ್ಲಿ
ಈಕ್ವಲ್ ಟು ಬೇಕು. ಓಕೆ, ಅವಾಗ ಒಂದು ಪ್ರೊಸೆಸ್ ಕಂಪ್ಲೀಟ್ ಆಗ್ತದೆ. ಓಕೆ, ಇದು ಪ್ರೊಸೆಸ್ ಆಗಿಲ್ಲ. ಸೊ ಪ್ರೊಸೆಸ್ಸನ್ನು ಕಂಪ್ಲೀಟ್ ಮಾಡ್ಕೋಬೇಕಾದ್ರೆ ಸೊ ಇವಾಗ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ರಿ, ಸೆಕೆಂಡ್ ಸ್ಟೆಪ್ಪನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಮತ್ತು ಇಲ್ಲಿ ಸ್ಮಾರ್ಟ್ ಆರ್ಟ್ ಟೂಲ್ಸ್ ಮತ್ತು ಇಲ್ಲಿ ಎಲ್ಲಿ ಬರಬೇಕಪ್ಪ ಅಂದರೆ ಇಲ್ಲಿ ಆ್ಯಡ್ ಶೇಪ್ ಅಂತ ಬರ್ತದೆ. ಸೊ ಇವಾಗ ಇಲ್ಲಿ ಆ್ಯಡ್ ಶೇಪ್. ಓಕೆ, ಇಲ್ಲಿ ಆ್ಯಡ್ ಶೇಪ್ ಆಗ್ತದೆ. ಅವಾಗ ಏನು ಕೇಳ್ತದೆ, ಆ್ಯಡ್ ಶೇಪ್ ಆಫ್ಟರ್ ಮತ್ತು ಆ್ಯಡ್ ಶೇಪ್ ಬಿಫೋರ್. ಓಕೆ, ನಮಗಿಲ್ಲಿ ಆಫ್ಟರ್ ಬೇಕು, ಬಿಫೋರ್ ಬೇಕು. ಅಂದರೆ ಈ ಒಂದು 25 ನಂಬರ್ಗಿಂತ ಮೊದಲು ಬೇಕೋ ಅಥವಾ ನಂತರ ಬೇಕು. ಇವಾಗ ನನಗೇನು ಬೇಕಾಗಿದೆ, ಮೊದಲು ಬೇಕಾಗಿದೆ. ಓಕೆ, ಆ್ಯಡ್ ಸೇವ್ ಬಿಫೋರ್. ಓಕೆ, ಬಿಫೋರ್ ಅಂದ್ಕೊಳ್ಳಿ ಇಲ್ಲಿ ಬಂದಿರ್ತದೆ. ಸೊ ಈಗ ನಾನು ಏನು ಮಾಡ್ಕೋಬೋದು, ಇಲ್ಲಿ ಪ್ಲಸ್ಸನ್ನು ಹಾಕ್ಬೋದು. ಓಕೆ, ನೆಕ್ಸ್ಟ್ ಮತ್ತೆ ನಾನು ಇಲ್ಲಿ ಏನು ಮಾಡ್ಕೋಬಹುದು, ಇಲ್ಲಿ 50 ಮೇಲೆ ಮೌಸನ್ನು ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ನಂತರ ಮತ್ತೆ ಇಲ್ಲಿ ಆ್ಯಡ್ ಸೇಫ್. ಆ್ಯಡ್ ಸೇಫ್ ಅಂದರೆ ಏನು ಮಾಡ್ತೀನಿ ಇಲ್ಲಿ, ಮತ್ತು ಇದಕ್ಕೂ ಕೂಡ ಏನು ಮಾಡಬೇಕು, ಇಲ್ಲಿ ಬಿಫೋರ್ ಬರಬೇಕು. ಓಕೆ, ಸೊ ಇವಾಗ ಈಕ್ವಲ್ ಟು ನಾನು ಏನು ಮಾಡ್ತೀನಿ, ಇಲ್ಲಿ ಈಕ್ವಲ್ ಟು 25 + 25 = 50. ಓಕೆ, ಸೊ ಇದು ಏನಪ್ಪ ಅಂದರೆ ಇಲ್ಲಿ ಎಡಿಷನ್. ಸೊ ಇವಾಗ ಇದನ್ನ ಏನು ಮಾಡ್ಕೋತೀನಿ, ನಾನು ಇದನ್ನು ಕಾಪಿ ಮಾಡ್ಕೋತೀನಿ, ಕಂಟ್ರೋಲ್ ಡಿ ಮಾಡ್ಕೋತೀನಿ. ಕಂಟ್ರೋಲ್ ಡಿ ಮಾಡಿ ಸೊ ಇವಾಗ ಇಲ್ಲಿ ತಂದು ಇಡ್ತೀನಿ. ಓಕೆ, ಇದ್ರ ಒಳಗಡೆ ಇಡ್ತೀನಿ ನೋಡ್ರಿ. ಸೊ ಇದ್ರ ಒಳಗಡೆ ಇಟ್ಟು ನಂತರ ಇದು ಸೆಲೆಕ್ಟ್ ಮಾಡ್ಕೊರಿ, ಒಳಗಡೆ ಬಂದಿರ್ತದೆ. ಸೊ ಇದನ್ನ ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ addition of 2 numbers. addition of 2 numbers. ಓಕೆ, ಇಲ್ಲಿ ಸ್ವಲ್ಪ ಏನು ಮಾಡ್ಕೋಬೇಕು, ಇಲ್ಲಿ ಡ್ರ್ಯಾಗ ಮಾಡ್ಕೋಬೇಕು. ಇಲ್ಲಿ ಮೌಸನ್ನು ಕ್ಲಿಕ್ ಮಾಡಿ ಇದನ್ನು ಡ್ರ್ಯಾಗ ಮಾಡ್ಕೋಬೇಕು. ಅಡಿಷನ್ ಆಫ್ 2 ನಂಬರ್ಸ್. ಓಕೆ, ಮತ್ತೆ ನಾನು ಏನು ಮಾಡ್ತೀನಪ್ಪ ಅಂದರೆ ಇದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ಕಂಟ್ರೋಲ್ ಡಿ ಮಾಡ್ಕೋತೀನಿ. ಕಂಟ್ರೋಲ್ ಡಿ ಮಾಡಿದ ನಂತರ ಇಲ್ಲಿ ಬಂದಿರ್ತದೆ. ಸೊ ಈಗ ಇಲ್ಲಿ ಇಡ್ತೀನಿ. ಸೊ ಈಗ ನಾನು ಏನು ಮಾಡ್ತೀನಪ್ಪ ಅಂದರೆ ಇದಕ್ಕೆ ಸಬ್ಸ್ಟ್ರಾಕ್ಷನ್ ಕೊಡ್ತೀನಿ. ಓಕೆ, ಸೊ ಈಗ ಇದನ್ನು ಸೆಲೆಕ್ಟ್ ಮಾಡ್ಕೋತೀನಿ, ಕಂಟ್ರೋಲ್ ಡಿ ಮಾಡ್ಕೋತೀನಿ, ಮತ್ತು ಇಲ್ಲಿ ತಂದ ಒಳಗಡೆ ಇಡ್ತೀನಿ. ಓಕೆ, ಇಲ್ಲಿ ಸಬ್ಸ್ಟ್ರಾಕ್ಷನ್. ಓಕೆ, ಓಕೆ, ಸಬ್ಸ್ಟ್ರಾಕ್ಷನ್ ಆಫ್ 2 ನಂಬರ್ಸ್. ಓಕೆ, ಇಲ್ಲಿ ಡ್ರ್ಯಾಗ್ ಮಾಡ್ಕೋಬೇಕು. ಸೊ ಇವಾಗ ಏನು ಮಾಡ್ತೀನಿ, ಇಲ್ಲಿ ನಾನು ಏನು ಕೊಡ್ತೇನಪ್ಪ ಅಂದರೆ ಇಲ್ಲಿ 100 ಮೈನಸ್. ಓಕೆ, ಇದನ್ನು ತೆಗೆದು ಮೈನಸ್ ಕೊಡೋದು. ಮೈನಸ್ ಕೊಟ್ಟ ನಂತರ ಇಲ್ಲಿ ಮತ್ತೆ ನಾನು ಇಲ್ಲಿ 25 ಕೊಟ್ಟಿದ್ದೀನಿ. 100 - 25 = ಎಷ್ಟು ಬರ್ತದೆ, ಇಲ್ಲಿ 75. ಓಕೆ, 75. ಓಕೆ, ಸೊ ಈಗ ಮತ್ತೆ ಇದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಈಗ ಮತ್ತೆ ಸೆಲೆಕ್ಟ್ ಮಾಡ್ಕೊಂಡು ನಾನು ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಕಂಟ್ರೋಲ್ ಡಿ ಮಾಡ್ಕೋತೀನಿ. ಕಂಟ್ರೋಲ್ ಡಿ ಮಾಡಿಕೊಂಡು ಇಲ್ಲಿ ಕೆಳಗಡೆ ತಂದು ಇಡ್ತೀನಿ. ಓಕೆ, ಸೊ ಈಗ ಇಲ್ಲಿ ಇಡ್ತೀನಿ. ಸೊ ಇಟ್ಟ ನಂತರ ನಾನು ಏನು ಮಾಡ್ಕೋಬೋದಪ್ಪ ಅಂದರೆ ಮತ್ತೆ ಸ್ವಲ್ಪ ಏನು ಮಾಡ್ತೀನಿ, ಸೈಜನ್ನು ಕಮ್ಮಿ ಮಾಡ್ಕೋತೀನಿ. ಸೊ ಇದ್ರದ್ದು ಸೈಜನ್ನು ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು. ಓಕೆ, ಸೊ ಈಗ ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಸೈಜ ಕಮ್ಮಿ ಮಾಡ್ಕೋಬೇಕು. ಓಕೆ, ಇದನ್ನು ಸೈಜ್ ಸೆಲೆಕ್ಟ್ ಮಾಡ್ಕೋತೀನಿ, ಕಮ್ಮಿ ಮಾಡ್ಕೋತೀನಿ. ಸೊ ಇದು ಕೂಡ ಸೆಲೆಕ್ಟ್ ಮಾಡ್ಕೊರಿ ಮತ್ತು ಸೈಜನ್ನು ಕಮ್ಮಿ ಮಾಡ್ಕೊಳ್ರಿ. ಓಕೆ, ಸೊ ಇವಾಗ ಮೇಲ್ಗಡೆ ತಂದಿಡ್ತೀನಿ. ಸೊ ಇವಾಗ ಇಲ್ಲಿ ಏನು ಮಾಡೋದಪ್ಪ ಅಂದರೆ ಇಲ್ಲಿ ಮತ್ತೆ ಇಲ್ಲಿ ನಾವು ಏನು ಮಾಡ್ಕೋಬೋದು, ಇಲ್ಲಿ ಸೆಲೆಕ್ಟ್ ಮಾಡ್ಕೋತೀನಿ ಇದನ್ನು, ಮತ್ತು ಕಂಟ್ರೋಲ್ ಡಿ ಮಾಡ್ತೀನಿ. ಕಂಟ್ರೋಲ್ ಡಿ ಮಾಡಿ ಪುನಃ ಏನು ಮಾಡ್ತೀನಿ, ಇಲ್ಲಿ ತಂದಿಡ್ತೀನಿ. ಓಕೆ, ಸೊ ಇಲ್ಲಿ ತಂದಿಡ್ತೀನಿ. ಇದಕ್ಕೆ ಏನು ಕೊಡ್ತೀನಪ್ಪ ಅಂದರೆ ಇಲ್ಲಿ ಮಲ್ಟಿಪ್ಲಿಕೇಶನ್. ಓಕೆ, ಮಲ್ಟಿಪ್ಲಿಕೇಶನ್ ಆಫ್ 2 ನಂಬರ್ಸ್. ಸೊ ಇವಾಗ ನಾನು ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಮಲ್ಟಿಪ್ಲಿಕೇಶನ್ ಆಫ್ 2 ನಂಬರ್ಸ್ 10. ಸೊ ಇವಾಗ ಏನು ಮಾಡ್ತೀನಪ್ಪ ಅಂದರೆ ಇದನ್ನು ರಿಮೂವ್ ಮಾಡಿಕೊಂಡು ಇಲ್ಲಿ ಸ್ಟಾರ್ ಸಿಂಬಾಲ್ ಕೊಡಬೇಕು. 10 × 10 ಎಷ್ಟಾಗ್ತದೆ, ಇಲ್ಲಿ 100. ಓಕೆ, 10 × 10 = 100. ಮಲ್ಟಿಪ್ಲಿಕೇಶನ್ ಆಫ್ 2 ನಂಬರ್ಸ್. ಓಕೆ, ಓಕೆ, ಸೊ ಇದನ್ನು ಸ್ವಲ್ಪ ಮೇಲ್ಗಡೆ ತಗೊಂಡು ಬಂದ ಇಲ್ಲಿ ಇಡ್ತೀನಿ. ಓಕೆ, ಸೊ ಇದನ್ನು ಸ್ವಲ್ಪ ಏನು ಮಾಡ್ತೀನಿ, ಸೆಲೆಕ್ಟ್ ಮಾಡ್ಕೋತೀನಿ. ಓಕೆ, ಓಕೆ, ಇದು ಅಡಿಷನ್ ಆಫ್ 2 ನಂಬರ್ಸ್, ಇದು ಸಬ್ಸ್ಟ್ರಾಕ್ಷನ್ ಆಫ್ 2 ನಂಬರ್ಸ್, ಮತ್ತು ಇದು ಮಲ್ಟಿಪ್ಲಿಕೇಶನ್ ಆಫ್ 2 ನಂಬರ್ಸ್. ಓಕೆ, ಸೊ ಇವಾಗ ಇದನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಇಡ್ತೀನಿ. ನೆಕ್ಸ್ಟ್ ಮತ್ತೆ ನಾನು ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ
ಕಂಟ್ರೋಲ್ ಡಿ ಮಾಡ್ಕೋತೀನಿ. ಕಂಟ್ರೋಲ್ ಡಿ ಮಾಡಿ ಓಕೆ, ಕಂಟ್ರೋಲ್ ಡಿ ಮಾಡ್ಕೋತೀನಿ ಮತ್ತು ಇಲ್ಲಿ ಕೆಳಗಡೆ ತಂದಿಡ್ತೀನಿ. ತಂದಿಟ್ಟ ನಂತರ ಇದಕ್ಕೆ ಏನು ಕೊಡ್ತೀನಪ್ಪ ಅಂದರೆ ಇಲ್ಲಿ ಸೊ ಇವಾಗ ಇದನ್ನು ಸೆಲೆಕ್ಟ್ ಮಾಡ್ಕೋತೀನಿ ಮತ್ತು ಕಂಟ್ರೋಲ್ ಡಿ ಮಾಡಿ ಪುನಃ ಇದ್ರ ಒಳಗಡೆ ತಂದಿಡ್ತೀನಿ ಇಲ್ಲಿ. ಓಕೆ, ಸೊ ಇವಾಗ ಡಿವಿಷನ್ ಮಾಡ್ಕೋಬೇಕು. ಓಕೆ, ಡಿವಿಷನ್ ಆಫ್ ಟೂ ನಂಬರ್ಸ್. ಸೊ ಇವಾಗ ಏನು ಮಾಡ್ತೀನಿ, ಅದಕ್ಕೆ ಡಿವಿಷನ್ ಮಾಡ್ತೀನಿ. ಓಕೆ, ಸೊ ಆಗ ಏನು ಕೊಡ್ತೀನಪ್ಪ ಇಲ್ಲಿ ಅಂದರೆ 50 ಕೊಡ್ತೀನಿ. ಓಕೆ, 50 ಕೊಡ್ತೀನಿ ಮತ್ತು ಇಲ್ಲಿ ಡಿವಿಷನ್ ಸಿಂಬಾಲ್ ಹಾಕಬೇಕು. ಓಕೆ, ಡಿವಿಷನ್ ಸಿಂಬಾಲ್ ಮತ್ತು ಇಲ್ಲಿ ಎಷ್ಟು ಕೊಡ್ತೀನಪ್ಪ ಅಂದರೆ ಇಲ್ಲಿ 5 ಕೊಡ್ತೀನಿ. ಓಕೆ, ಇಲ್ಲಿ ಆನ್ಸರ್ ಎಷ್ಟು ಬರ್ತದೆ, 10 ಬರ್ತದೆ. ಓಕೆ, ಸೊ ಈ ಪ್ರಕಾರ ನಾವು ಪ್ರೊಸೆಸ್ ಒಂದು ಯೂಸ್ ಮಾಡಿಕೊಂಡು ಗ್ರಾಫಿಕ್ಸ್, ಸ್ಮಾರ್ಟ್ ಆರ್ಟ್ ಗ್ರಾಫಿಕ್ಸ್ ಪ್ರೊಸೆಸ್ಸನ್ನು ಯೂಸ್ ಮಾಡಿಕೊಂಡು ಈ ಪ್ರಕಾರ ನಾವು ಇಲ್ಲಿ ಏನು ಮಾಡ್ಕೋಬೋದು, ಕ್ಲಾಸನ್ನು ಮಾಡ್ಕೋಬೋದು, ನೋಟ್ಸನ್ನು ರೆಡಿ ಮಾಡ್ಕೋಬೋದು. ಓಕೆ, ಸೊ ಇವತ್ತು ನಾನು ಪ್ರೊಸೆಸ್ ಬಗ್ಗೆ ಕ್ಲಾಸನ್ನು ಮಾಡಿದ್ದೀನಿ. ಸೊ ಈ ಒಂದು ಪ್ರೊಸೆಸ್ ಬಗ್ಗೆ ಹೇಳಿದಂಥ ಕ್ಲಾಸು ತಮಗೆ ಯಾವ ರೀತಿ ಅನಿಸ್ತು ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿರಿ, ಜೊತೆಗೆ ಲೈಕ್ ಮಾಡಿರಿ, ಜೊತೆಗೆ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿರಿ. ಮತ್ತು ತಾವು ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿರಿ ಅಂತ ತಮ್ಮಲ್ಲಿ ಕೇಳುತ್ತಾ ಇವತ್ತಿನ ಕ್ಲಾಸನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮತ್ತೊಂದು ಕ್ಲಾಸೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ. ಅಲ್ಲಿವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು.